ನಮಸ್ಕಾರ. ಇವತ್ತಿನ ಈ ಮಾಹಿತಿಯ ವಿಶ್ಲೇಷಣೆಗೆ ಸ್ವಾಗತ. ನಾವು ಚರ್ಚಿಸ್ತಿರುವ ವಿಷಯ ಸ್ವಲ್ಪ ಗಂಭೀರವಾದರೂ ಅಷ್ಟೇ ಭರವಸೆ ಮೂಡಿಸುವಂಥದ್ದು. ರೇಬೀಸ್. ಹೌದು, ಪ್ರಪಂಚದ ಅತ್ಯಂತ ಅಪಾಯಕಾರಿ ವೈರಸ್ಗಳಲ್ಲಿ ಇದೂ ಒಂದು. ಒಮ್ಮೆ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಇದು 100ಕ್ಕೆ 100 ಮಾರಣಾಂತಿಕ. ಆದರೆ ಇಲ್ಲೊಂದು ಸಮಾಧಾನದ ವಿಷಯ ಇದೆ ನೋಡಿ. ಸರಿಯಾದ ಮಾಹಿತಿ ಮತ್ತು ತಕ್ಷಣದ ಕ್ರಮ ಕೈಗೊಂಡ್ರೆ ಈ ರೋಗವನ್ನು 100ಕ್ಕೆ 100 ತಡೆಗಟ್ಟಬಹುದು. ಬನ್ನಿ ಇದರ ಬಗ್ಗೆ ವಿವರವಾಗಿ ತಿಳಿಯೋಣ. ಸರಿ, ಮೊದಲು ನಾವು ಎದುರಿಸುತ್ತಿರುವ ಮೂಲ ಸಮಸ್ಯೆ ಏನು ಅಂತ ನೋಡೋಣ. ರೇಬೀಸ್ ಒಂದು ಝೂನಾಟಿಕ್ ಕಾಯಿಲೆ. ಅಂದರೆ ಸರಳವಾಗಿ ಹೇಳಬೇಕೆಂದರೆ ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ನೇರವಾಗಿ ಹರಡುವ ರೋಗ. ಬೆಚ್ಚಗಿನ ರಕ್ತವಿರುವ ಎಲ್ಲಾ ಸಸ್ತನಿಗಳಿಗೂ ಇದು ತಗುಲಬಹುದು. ಮುಖ್ಯವಾಗಿ ಸೋಂಕಿತ ಪ್ರಾಣಿಯ ಲಾಲಾರಸದಿಂದ ಅದು ಕಚ್ಚಿದಾಗ ಅಥವಾ ಪರಚಿದಾಗ ಇದು ಹರಡುತ್ತೆ ಅನ್ನೋದು ನಮ್ಗೆ ತಿಳಿದಿರಬೇಕು. ಈಗ ಈ ಸಂಖ್ಯೆಯನ್ನು ಸ್ವಲ್ಪ ಗಮನಿಸಿ. 99%. ಜಾಗತಿಕ ಮಟ್ಟದಲ್ಲಿ ಮನುಷ್ಯರಿಗೆ ತಗುಲುವ ರೇಬೀಸ್ ಪ್ರಕರಣಗಳಲ್ಲಿ 99ರಷ್ಟು ಪ್ರಕರಣಗಳಿಗೆ ನಾಯಿಗಳೇ ಕಾರಣ. ಇದು ನಿಜಕ್ಕೂ ಕಠೋರ ವಾಸ್ತವ ಅಲ್ವಾ? ಸಾಕುಪ್ರಾಣಿಗಳ ಮಾಲೀಕರು ಮತ್ತು ನಮ್ಮ ಸಮುದಾಯಗಳು ಯಾಕೆ ಇಷ್ಟು ಜಾಗರೂಕರಾಗಿರಬೇಕು ಅನ್ನೋದಕ್ಕೆ ಇದು ನೇರವಾದ ಕಾರಣ. ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವು ಜಾಗತಿಕ ರೇಬೀಸ್ ಭೀತಿ, ವೈರಸ್ ದೇಹದ ಮೇಲೆ ಹೇಗೆ ದಾಳಿ ಮಾಡುತ್ತದೆ, ಎಚ್ಚರಿಕೆಯ ಚಿಹ್ನೆಗಳು, ತಕ್ಷಣದ ವೈದ್ಯಕೀಯ ಆರೈಕೆ, ಮನೆಯಲ್ಲಿನ ಸುರಕ್ಷತಾ ನಿಯಮಗಳು ಮತ್ತು ಜಾಗತಿಕ ವನ್ಯಜೀವಿ ನಿಯಂತ್ರಣದ ಬಗ್ಗೆ ತ್ವರಿತವಾಗಿ ನೋಡಲಿದ್ದೇವೆ. ಮೊದಲಿಗೆ ಜಾಗತಿಕ ರೇಬೀಸ್ ಭೀತಿ. ಪ್ರಪಂಚದಾದ್ಯಂತ ಇದರ ಪ್ರಭಾವ ಹೇಗಿದೆ ಅಂತ ನೋಡೋಣ. ವಿಶ್ವಾದ್ಯಂತ ಈ ರೇಬೀಸ್ ಪರಿಸ್ಥಿತಿ ಒಂದೇ ತರಹ ಇಲ್ಲ. ಪಾಶ್ಚಿಮಾತ್ಯ ದೇಶಗಳಲ್ಲಿ ನಾಯಿಗಳಿಂದ ಹರಡುವ ರೇಬೀಸ್ ಬಹುತೇಕ ನಿರ್ಮೂಲನೆ ಆಗಿದೆ. ಆದರೆ ನರಿಗಳು, ಬಾವಲಿಗಳಂತಹ ವನ್ಯಜೀವಿಗಳಲ್ಲಿ ಅದು ಇನ್ನೂ ಇದೆ. ಅದೇ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಇದು ಇನ್ನೂ ವ್ಯಾಪಕವಾಗಿ ಹರಡುತ್ತಿದೆ. ಹೀಗಾಗಿ ಆಯಾ ಪ್ರದೇಶಕ್ಕೆ ತಕ್ಕಂತೆ ನಾವು ವಿಭಿನ್ನ ನಿಯಂತ್ರಣ ತಂತ್ರಗಳನ್ನು ಬಳಸಬೇಕಾಗ್ತದೆ. ಭಾಗ 2. ರೇಬೀಸ್ ದೇಹದ ಮೇಲೆ ಹೇಗೆ ದಾಳಿ ಮಾಡುತ್ತದೆ. ವೈರಸ್ನ ಆಟ ಶುರುವಾಗೋದು ಇಲ್ಲೇ. ಇಲ್ಲಿ ಬಹಳ ಮುಖ್ಯವಾದ ಅಂಶ ಏನಂದ್ರೆ, ಈ ವೈರಸ್ ನಮ್ಮ ದೇಹದ ನರಮಂಡಲವನ್ನು ಒಂದು ಗುಪ್ತ ಹೆದ್ದಾರಿಯಂತೆ ಬಳಸ್ಕೊಳ್ತದೆ. ಕಚ್ಚಿದ ಜಾಗದಿಂದ ನಮ್ಮ ದೇಹದ ರೋಗನಿರೋಧಕ ವ್ಯವಸ್ಥೆಯ ಕಣ್ಣಿಗೆ ಮಣ್ಣೆರಚಿ ನೇರವಾಗಿ ಮೆದುಳಿನ ಕಡೆಗೆ ಪ್ರಯಾಣ ಬೆಳೆಸ್ತದೆ. ಮೆದುಳಿನ ತಲುಪಿದ ಮೇಲೆ ಅಲ್ಲಿಂದ ಲಾಳಾರಸ ಗ್ರಂಥಿಗಳಿಗೆ ಸೇರಿ ಬೇರೆಯವರಿಗೆ ಹರಡಲು ಸಂಪೂರ್ಣವಾಗಿ ಸಿದ್ಧವಾಗುತ್ತದೆ. ಇದೊಂದು ರೀತಿ ಸೈಲೆಂಟ್ ಅಟ್ಯಾಕ್ ಇದ್ದ ಹಾಗೆ. ಮೂರನೆಯದಾಗಿ, ಎಚ್ಚರಿಕೆಯ ಚಿಹ್ನೆಗಳನ್ನು ಗುರುತಿಸುವುದು. ಯಾವೆಲ್ಲ ದೈಹಿಕ ಲಕ್ಷಣಗಳು ಕಾಣಿಸುತ್ತವೆ ಅಂತ ತಿಳಿಯೋಣ. ಸಾಕು ಪ್ರಾಣಿಗಳ ಮಾಲೀಕರು ಈ 2 ಲಕ್ಷಣಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳೇಬೇಕು. ಉಗ್ರ ರೇಬೀಸ್ ಪ್ರಾಣಿಗಳನ್ನು ವಿಪರೀತ ಆಕ್ರಮಣಕಾರಿಯನ್ನಾಗಿ ಮಾಡ್ತದೆ. ಆದರೆ ಈ ಮೂಕ ರೇಬೀಸ್ ಅಥವಾ ಪಾರ್ಶ್ವಾಯು ರೋಗ ಇದೆಯಲ್ಲ, ಇದು ತುಂಬಾನೇ ಅಪಾಯಕಾರಿ. ನಾಯಿಯ ಗಂಟಲಲ್ಲಿ ಏನೋ ಸಿಕ್ಕೊಂಡಿದೆ ಅಂತ ಅನ್ಕೊಂಡು ಪಾಪ ಅಂತ ಬರಿಗೈಯಲ್ಲಿ ಬಾಯಿಗೆ ಕೈ ಹಾಕಿದ್ರೆ ಲಾಲಾರಸದ ಮೂಲಕ ನಮ್ಗೂ ಸೋಂಕು ತಗಲುವ ಅಪಾಯ ಖಂಡಿತ ಇರುತ್ತದೆ. ದಯವಿಟ್ಟು ಈ ತಪ್ಪು ಮಾಡಬೇಡಿ. ಇಲ್ಲೊಂದು ಕಹಿ ಸತ್ಯ ಇದೆ ಕೇಳಿ. ಕಚ್ಚಿದ ಪ್ರಾಣಿ ಜೀವಂತ ಇರುವಾಗ ಈ ವೈರಸ್ಸನ್ನು 100ರಷ್ಟು ನಿಖರವಾಗಿ ಪತ್ತೆಹಚ್ಚಲು ಯಾವುದೇ ರಕ್ತ ಪರೀಕ್ಷೆಗಳಿಲ್ಲ. ಪ್ರಾಣಿ ಸತ್ತ ನಂತರ ಅದರ ಮೆದುಳಿನ ಅಂಗಾಂಶವನ್ನು ಪರೀಕ್ಷಿಸಿದ್ರೆ ಮಾತ್ರ ರೇಬೀಸ್ ಇರುವುದು ಖಚಿತವಾಗುತ್ತದೆ. ಅದಕ್ಕಾಗಿಯೇ ಕಚ್ಚುವ ಪ್ರಾಣಿಗಳನ್ನು ಗಮನಿಸುವುದು ಮತ್ತು ಲಸಿಕೆ ಹಾಕಿಸದ ಪ್ರಾಣಿಗಳನ್ನು ತಕ್ಷಣ ಪ್ರತ್ಯೇಕವಾಗಿ ಇಡುವುದು ಅತ್ಯಂತ ಪ್ರಮುಖ ನಿಯಮ. ಈಗ ಅತ್ಯಂತ ಪ್ರಮುಖವಾದ ಭಾಗ 4ಕ್ಕೆ ಬರೋಣ. ಕಚ್ಚಿದ ನಂತರ ತಕ್ಷಣದ ವೈದ್ಯಕೀಯ ಆರೈಕೆ. ಇದು ನೇರವಾಗಿ ಜೀವ ಉಳಿಸುವ ಹಂತ. ಕಚ್ಚಿದ ತಕ್ಷಣ ಮಾಡಬೇಕಾದ ಮೊದಲ ಮತ್ತು ಅತ್ಯಂತ ಪ್ರಮುಖ ಕೆಲಸ ಏನು ಗೊತ್ತಾ? ಗಾಯವನ್ನು ತಕ್ಷಣ ಧಾರಾಳವಾಗಿ ಹರಿಯುವ ನೀರಿನಿಂದ ತೊಳೆಯುವುದು. ವೈರಸ್ ಅನ್ನು ಭೌತಿಕವಾಗಿ ಅಥವಾ ಯಾಂತ್ರಿಕವಾಗಿ ಗಾಯದಿಂದ ಹೊರಹಾಕುವ ಈ ಸರಳ ಪ್ರಕ್ರಿಯೆಯೇ ರೇಬಿಸ್ ವಿರುದ್ಧದ ಅತ್ಯಂತ ಪರಿಣಾಮಕಾರಿ ಪ್ರಥಮ ಚಿಕಿತ್ಸೆ. ಇದರ ನಿಖರವಾದ ಕ್ರಮ ಹೀಗಿದೆ. ಗಾಯವನ್ನು ಕನಿಷ್ಠ 15 ನಿಮಿಷಗಳ ಕಾಲ ಸಾಬೂನು ಮತ್ತು ಹರಿಯುವ ನೀರಿನಲ್ಲಿ ನಿರಂತರವಾಗಿ ತೊಳೆಯಬೇಕು. ಇದರಿಂದ ವೈರಸ್ನ ಹೊರಗಿನ ಕವಚ ನಾಶವಾಗುತ್ತದೆ. ಆಮೇಲೆ ಪೋವಿಡಾನ್ ಅಯೋಡಿನ್ ಅಥವಾ ಆಲ್ಕೋಹಾಲ್ ಅನ್ನು ಹಚ್ಚಿ ಉಳಿದ ವೈರಸ್ ಕಣಗಳನ್ನು ನಿಷ್ಕ್ರಿಯಗೊಳಿಸಬೇಕು. ತದನಂತರ ಸ್ವಲ್ಪವೂ ವಿಳಂಬ ಮಾಡದೆ ವೃತ್ತಿಪರ ವೈದ್ಯರನ್ನು ಭೇಟಿ ಮಾಡುವುದು ಅತ್ಯಗತ್ಯ. ಇಲ್ಲಿನ ನಿರ್ಣಾಯಕ ಅಂಶವೆಂದರೆ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಅಥವಾ PEP. ಇದು ಗಾಯದ ಆರೈಕೆ, ರೇಬೀಸ್ ಇಮ್ಯುನೋಗ್ಲೋಬ್ಯುಲಿನ್ ಮತ್ತು ಲಸಿಕೆಗಳ ಸರಣಿಯನ್ನು ಒಳಗೊಂಡಿರುತ್ತೆ. ಸಕಾಲದಲ್ಲಿ ಇದನ್ನು ಪಡೆದುಕೊಂಡ್ರೆ ವೈರಸ್ ನರಮಂಡಲವನ್ನು ತಲುಪದಂತೆ ತಡೆದು ಖಚಿತವಾಗಿ ಜೀವ ಉಳಿಸಿಕೊಳ್ಳಬಹುದು. ಈಗ ಒಂದು ವಿಭಿನ್ನ ಸನ್ನಿವೇಶವನ್ನು ಊಹಿಸಿ. ನಿಮ್ಮ ಮಲಗುವ ಕೋಣದಲ್ಲಿ ಒಂದು ಬಾವಲಿ ಕಂಡುಬಂದರೆ ಏನಾಗತ್ತೆ?
ಇದು ಸ್ವಲ್ಪ ಅಪರೂಪ ಅನಿಸಿದ್ರೂ ವನ್ಯಜೀವಿಗಳಿರುವ ಪ್ರದೇಶಗಳಲ್ಲಿ ಇದು ಅತಿ ಹೆಚ್ಚಿನ ಅಪಾಯದ ಸನ್ನಿವೇಶ. ನೋಡಿ, ಬಾವಲಿಯ ಹಲ್ಲುಗಳು ಎಷ್ಟು ಸಣ್ಣದಿರುತ್ತವೆ ಅಂದರೆ ಅದು ಕಚ್ಚಿದ ಗಾಯಗಳು ನಮ್ಮ ಗಮನಕ್ಕೆ ಬಾರದೇ ಇರಬಹುದು. ಹಾಗಾಗಿ ಮಲ್ಗುವ ಕೋಣೆಯಲ್ಲಿ ಬಾವಲಿ ಕಂಡುಬಂದರೆ ಅಥವಾ ಕಾಡು ಪ್ರಾಣಿಗಳ ಜೊತೆ ಸಂಪರ್ಕ ಆದಾಗ ಯಾವುದೇ ಗಾಯ ಕಾಣಿಸುತ್ತಿಲ್ಲ ಅಂತ ನಿರ್ಲಕ್ಷ್ಯ ಮಾಡಲೇಬಾರದು. ಕೂಡಲೇ ವೈದ್ಯರ ಬಳಿ ಹೋಗಿ ರೇಬೀಸ್ ಅಪಾಯ ಇಲ್ಲ ಅಂತ ಖಚಿತಪಡಿಸಿಕೊಳ್ಳೋದು ಬಹಳ ಮುಖ್ಯ. ಭಾಗ 5 ಮನೆಯಲ್ಲಿ ಪಾಲಿಸಬೇಕಾದ ಅಗತ್ಯ ತಡೆಗಟ್ಟುವ ನಿಯಮಗಳು. ನಾವು ನಮ್ಮ ಪ್ರೀತಿಯ ನಾಯಿಗಳನ್ನು ಮತ್ತು ಕುಟುಂಬವನ್ನು ಹೇಗೆ ಸೇಫಾಗಿ ಇಟ್ಕೊಳ್ಬಹುದು ಅಂತ ನೋಡೋಣ. ಈ ಅಧಿಕೃತ ಮಾರ್ಗಸೂಚಿಗಳನ್ನು ಪಾಲಿಸುವುದು ಬಹಳ ಮುಖ್ಯ. ಸಾಕುಪ್ರಾಣಿಗಳ ಕಡ್ಡಾಯ ನೋಂದಣಿ, ಹೊರಗಡೆ ಕರೆದುಕೊಂಡು ಹೋದಾಗ ಲೀಶ್ ಅಥವಾ ಬಾರು ಹಾಕುವುದು ಮತ್ತು ನಿಯಮಿತವಾಗಿ ಬೂಸ್ಟರ್ ಲಸಿಕೆಗಳನ್ನು ಕೊಡಿಸುವುದರಿಂದ ವನ್ಯಜೀವಿಗಳು ಮತ್ತು ನಮ್ಮ ಮನೆಯ ನಡುವೆ ಒಂದು ಭದ್ರವಾದ ರಕ್ಷಾ ಕವಚ ನಿರ್ಮಾಣವಾಗುತ್ತದೆ. ಜೊತೆಗೆ ಪಶುವೈದ್ಯರಂತಹ ಹೆಚ್ಚಿನ ಅಪಾಯದಲ್ಲಿರುವ ವೃತ್ತಿಪರರು ಮುನ್ನೆಚ್ಚರಿಕೆಯ ಲಸಿಕೆ ಪಡೆಯುವುದು ಸೂಕ್ತ. ಇದು ಒಂದು ಕಠೋರ ವಾಸ್ತವ. ಸಾಕುಪ್ರಾಣಿಗಳಿಗೆ ನಿಯಮಿತವಾಗಿ ಲಸಿಕೆ ಹಾಕಿಸುವುದು ಯಾಕೆ ಅಷ್ಟು ಕಡ್ಡಾಯ ಎಂದ್ರೆ, ಒಂದು ವೇಳೆ ಲಸಿಕೆ ಹಾಕಿಸದ ಪ್ರಾಣಿಗೆ ಸೋಂಕುನ ಅಪಾಯ ಎದುರಾದ್ರೆ ಅದನ್ನು ದಯಾಮರಣಕ್ಕೆ ಒಳಪಡಿಸಬೇಕಾಗುತ್ತದೆ ಅಥವಾ 4 ರಿಂದ 6 ತಿಂಗಳ ಕಾಲ ಕಟ್ಟುನಿಟ್ಟಿನಾಗಿ ಪ್ರತ್ಯೇಕವಾಗಿ ಇಡಬೇಕಾಗುತ್ತದೆ. ನಮ್ಮ ಪ್ರೀತಿಯ ಪ್ರಾಣಿಗಳಿಗೆ ಆ ಪರಿಸ್ಥಿತಿ ಬರೋದು ಯಾರಿಗೂ ಇಷ್ಟವಿಲ್ಲ, ಅಲ್ವೇ? ಕೊನೆಯದಾಗಿ ಭಾಗ 6 ಜಾಗತಿಕ ವನ್ಯಜೀವಿ ನಿಯಂತ್ರಣ ತಂತ್ರಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಹೇಗೆ ನಿಭಾಯಿಸ್ತಿದ್ದಾರೆ ಅಂತ ತಿಳಿಯೋಣ. ಕಾಡಿನಲ್ಲಿರುವ ನರಿಗಳಂತಹ ಕಾಡು ಪ್ರಾಣಿಗಳಿಗೆ ಆಹಾರದ ರೂಪದಲ್ಲಿ ಮೌಖಿಕ ಲಸಿಕೆಗಳನ್ನು ಅಂದ್ರೆ ಬೈಟ್ ವ್ಯಾಕ್ಸಿನ್ಗಳನ್ನು ನೀಡುವುದರಿಂದ ರೇಬೀಸ್ ಅನ್ನು ಅದರ ಮೂಲದಲ್ಲಿಯೇ ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಇದರ ಜೊತೆಗೆ ಮಾನವ ಮತ್ತು ಪ್ರಾಣಿಗಳ ಆರೋಗ್ಯವನ್ನು ಒಟ್ಟಾಗಿ ನೋಡುವ ಒನ್ ಹೆಲ್ತ್ ವಿಧಾನ ಮತ್ತು ನಮ್ಮ ಬೀದಿ ನಾಯಿಗಳಿಗೆ 70% ಸಾಮೂಹಿಕ ಲಸಿಕೆ ನೀಡುವ ಗುರಿ ರೇಬೀಸ್ ನಿರ್ಮೂಲನೆಯ ಪ್ರಮುಖ ಅಸ್ತ್ರಗಳಾಗಿವೆ. ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವು ನಮ್ಮನ್ನೇ ಕೇಳಿಕೊಳ್ಳಬೇಕಾದ ಅತ್ಯಂತ ಪ್ರಮುಖ ಪ್ರಶ್ನೆ ಇದು: ರೇಬೀಸ್ ಒಮ್ಮೆ ಬಂದ್ರೆ 100ಕ್ಕೆ 100 ಮಾರಣಾಂತಿಕ, ಆದರೆ ಬರದಂತೆ 100ಕ್ಕೂ 100 ತಡೆಯಬಹುದು ಅಂತ ಗೊತ್ತಿರುವಾಗ ನಾವು ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸ್ತಿದ್ದೇವಾ? ಖಂಡಿತ ಯೋಚಿಸಿ. ಸಾಕುಪ್ರಾಣಿಗಳ ನೋಂದಣಿ ಮತ್ತು ಲಸಿಕೆ ಆಂದೋಲನದಲ್ಲಿ ಪ್ರತಿಯೊಬ್ಬರೂ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಇಡೀ ಸಮುದಾಯವನ್ನು ರಕ್ಷಿಸುವ ಹೊಣೆ ನಮ್ಮೆಲ್ಲರ ಮೇಲಿದೆ.